ಮನೆಲ್ಲ ಆಗಲಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುವ ಸಂದರ್ಭ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕರ್ನಾಟಕ ಸರ್ಕಾರ ಈ ದಿನ ಅವರಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. 10 ಹಲವು ರಾಜಕೀಯದ ಪಟ್ಟುಗಳನ್ನು ಮತ್ತು ಬಹಳ ಒಳ್ಳೆಯ ಯೋಜನೆಗಳನ್ನು ತಂದು ಕರ್ನಾಟಕದ ಮಾತ್ರವಲ್ಲ ದೇಶದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಗ್ರಗಣ್ಯರಾಗಿ ಮತ್ತು ಯಾವತ್ತಿಗೂ ಮುತ್ಸದ್ದಿ ಎನ್ನಿಸಿಕೊಂಡಂತಹ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣರವರು ನಮ್ಮ ಮಂಡ್ಯದ ಹೆಮ್ಮೆಯ ಪುತ್ರರು. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮೊದಲ ಮುಖ್ಯಮಂತ್ರಿಯಾಗಿ ಹಲವಾರು ಹೊಸತನದ ಯೋಜನೆಗಳನ್ನು ತಂದಂಥವರು. ನಾವೆಲ್ಲರೂ ಅವರನ್ನು ಸದಾಕಾಲಕ್ಕೂ ನೆನಪಿನಲ್ಲಿ ಇಟ್ಟುಕೊಳ್ಳುವ ಹಾಗೆ ಮಾಡಿದವರು. ಮಾನವನ ಮೊಟ್ಟ ಮೊದಲನ ಉಸುರಿಗೂ ಕಟ್ಟ ಕಡೆಯ ಉಸುರಿಗೂ ನಡುವೆ ಬೀಸಿ ಹಾಕಿಕೊಂಡಿದೆ ಅತಿ ಮುಖ್ಯ ವಿಚಾರ ಜೀವನ. ಇದು ಕವಿ ಮಾತು. ಆ ಜೀವನವನ್ನ ಪಾವನಗೊಳಿಸಿಕೊಂಡವರು ಶ್ರೀಯುತ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣರವರು. ನಾಡು ಕಂಡ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ, ದೂರದೃಷ್ಟಿ ಚಿಂತನೆಗಳ ಹರಿಕಾರ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಅಪಾರ ವಿದ್ವತ್ತು, ಸುದೀರ್ಘ ಅನುಭವದ ಮೂಲಕ ಆಡಳಿತದಲ್ಲಿ ಹಲವಾರು ಹೆಗ್ಗುರುತುಗಳನ್ನು ಮೂಡಿಸಿದವರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅವರು. ಪ್ರಜಾಪ್ರಭುತ್ವದ 4 ಸದನಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದ ಹಿರಿಯ ರಾಜಕಾರಣಿ. 60 ವರ್ಷಗಳ ಕಾಲ ನಾಡಿನ ರಾಷ್ಟ್ರದ ಸೇವೆಗೈದ ಶ್ರೀಯುತ ಕೃಷ್ಣ ಅವರು ತಾವು ನಿರ್ವಹಿಸಿದಂತಹ ಪ್ರತಿ ಹುದ್ದೆಯಲ್ಲೂ ಹೆಜ್ಜೆ ಗುರುತುಗಳನ್ನು ಮೂಡಿಸಿದವರು. ರಾಜ್ಯ ರಾಜಧಾನಿ ಬೆಂಗಳೂರಿನತ್ತ ವಿಶ್ವವೇ ಕಣ್ಣು ಹಾಯಿಸುವಂತೆ ಮಾಡಿದ ITBT ನಗರಿಯನ್ನಾಗಿ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಎಂಬ ಹೆಸರನ್ನಿತ್ತು ಕರ್ನಾಟಕದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವರು SM ಕೃಷ್ಣ ಅವರು. ರಾಷ್ಟ್ರ ಮಟ್ಟದಲ್ಲಿಯೂ ಸೇವೆಯನ್ನು ಸಲ್ಲಿಸಿ ಕರ್ನಾಟಕದ ಕೀರ್ತಿಯನ್ನು ವಿಶ್ವ ಮಟ್ಟಕ್ಕೆ ಏರಿಸಿದವರು. ಆಧುನಿಕ ಬೆಂಗಳೂರಿನ ಕನಸುಗಾರರಾಗಿ SM ಕೃಷ್ಣ ಅವರದ್ದು ಜಾಗತಿಕ ಭೂಪಟದಲ್ಲಿ ಬೆಂಗಳೂರಿನ ಹೆಸರನ್ನು ಕಾಣಿಸಿಕೊಳ್ಳುವಂತೆ ಮಾಡಿದ ಕೀರ್ತಿಗೆ ಭಾಜನರು. ಅದೆಷ್ಟೋ ಜನ ಇವತ್ತು ಮೆಟ್ರೋನಲ್ಲಿ ಓಡಾಡ್ತಾ ಇದ್ದಾರೆ. ಟ್ರಾಫಿಕ್ನ ಕಿರಿಕಿರಿ ಇಲ್ಲದೆ ಅದರ ಕೀರ್ತಿ ಕೂಡ ಶ್ರೀ SM ಕೃಷ್ಣ ಅವರಿಗೆ ಸಲ್ಲಬೇಕು. ಮೆಟ್ರೋ ಬಗ್ಗೆ ಅಧ್ಯಯನ ಮಾಡಲಿಕ್ಕಾಗಿ ದೆಹಲಿಗೆ ಇಂದಿನ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಕಳಿಸಿದ್ದವರು SM ಕೃಷ್ಣರವರ ಪ್ರಸ್ತಾಪದಿಂದ ಇವತ್ತು ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ಓಡಾಡ್ತಾ ಇದೆ. SM ಕೃಷ್ಣ ಅವರ ದೂರದೃಷ್ಟಿಯ ಚಿಂತನೆ ಹಾಗೂ ಅವರು ನಗರದ ಬಗ್ಗೆ ಹೊಂದಿದ್ದ ಕಲ್ಪನೆಗಳಿಗೆ ನೈಜ ಉದಾಹರಣೆ. ಬರ ಇರಲಿ, ಕಾವೇರಿ ವಿವಾದ ಇರಲಿ, ರಾಜಕುಮಾರ್ ಅವರ ಅಪಹರಣ ಇರಲಿ, ಆರ್ಥಿಕ ಸಂಕಷ್ಟದ ಕಾಲದಲ್ಲಿಯೂ ಅಧಿಕಾರದ ಚುಕ್ಕಾಣಿ ಹಿಡಿದ SM ಕೃಷ್ಣ ಅವರದ್ದು